ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಮಾರ್ನಿಂಗ್ದು ಮುಹೂರ್ತ ಲಾಗ್ನ ಮಾಡ್ತಾಯಿದ್ದೀನಿ ನಾನು ಇವಾಗ. ನಾವೆದ್ದು ರೆಡಿಯಾಗಿ ಹೋಗೋ ಅಷ್ಟರಲ್ಲೇ ಟೈಮ್ ಐತೆ, ಯಾಕೆಂದರೆ ಅಲ್ಲಿ 12 o'clock ಬಿಟ್ಟಿದ್ದೇನೆ. ಬಂದು ನಾವು 2 o'clock ಆಯಿತು ಮಲ್ಕೊಳ್ಳೋದು. ಮಾರ್ನಿಂಗ್ 9:30ಗೆ ಮುಹೂರ್ತ ಆಯಿತು. ನಾವೆದ್ದು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಹುಡ್ಗನ ಕರ್ಕೊಂಡು ಬರ್ತಾ ಇದರಲ್ಲಿಂದ. ಹುಡುಗಿ ರೆಡಿ ಆಗಿದೆಯಾ ಅಂತ ನೋಡ್ಕೊಂಡು ಬರೋಣ ಅಂತ ಬಂದೆ. ಆಲ್ರೆಡಿ ಹುಡುಗಿ ರೆಡಿಯಾಗಿ ಏನೋ ಪೂಜೆ ಮಾಡ್ತಾಯಿದ್ರು. ಈ ಕಡೆ ಎಲ್ಲ ಏನೋ ಜಾಸ್ತಿ ಹೇಳೋದಲ್ಲ, ಪೂಜೆ ಸಂಪ್ರದಾಯ ಎಲ್ಲ ಜಾಸ್ತಿ ಇದೆ ಅಂತ. ಸೊ ಆ ಥರ ಏನೋ ಪೂಜೆ ಮಾಡ್ತಾ ಕೂತಿದ್ರು. ಜಾಸ್ತಿ ಅವಳ ರೆಡಿ ಆಗೋಣ. ಮುಂದಕ್ಕೆ ಹಾಕ್ಬಿಡಲ್ಲ ಒಂದು ಸಕ್ಕತ್ತಾಗೈತೆ ಅದು. ಲೂಸ್ ಏನೋ ಹಿಂಗೆ ಹೇಳ್ಕೊಂಡಲ್ಲ, ಬಿಡು ಬಿಡು ಅಂದ್ರೆ ಬಿಡ್ತಿಲ್ಲ. ಎತ್ತಣ ಮೇಲೆ ಮೇ ಬಿ ಅವ್ರಿಗೆ ಫೋಟೋಗ್ರಾಫರ್ ವಿಡಿಯೋ ಕೊಡೋ ಅಷ್ಟರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ಕೊಂಡ್ರೆ ಮೇ ಬಿ ಅವ್ರಿಗೆ ವಿಡಿಯೋ ಫುಲ್ ಸಿಗುತ್ತೆ ಅಂತ ಅನಿಸುತ್ತೆ. ನಾನೇ ಸಿಕ್ಕಾಬಟ್ಟೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಲಾಗ್ ಮಾಡೋಣ ಒಂದು ಅಂತ ಅನ್ನಿಸ್ತು. ಚಿಕ್ಕಮಂಗ್ಳೂರು ಸೈಡ್ ಮದುವೆ ಅಲ್ವಾ, ಸೊ ಅದರಿಂದ ಲಾಗ್ ಮಾಡಿದ್ದೀನಿ. ಅವರಲ್ಲಿ ವಿಡಿಯೋ ನೋಡೋ ಅಷ್ಟರಲ್ಲಿ ಇಲ್ಲೇ ನೋಡಿಕೊಂಡ್ರೆ ಮೇ ಬಿ ಹ್ಯಾಪಿ ಆಗ್ತಾರೇನೋ ಗೊತ್ತಿಲ್ಲ. ಸೊ ಸಿಕ್ಕಾಬಟ್ಟೆ ಸಂಪ್ರದಾಯ ಲಿಂಗಾಯತರು ಮದುವೆಲಿ ಮಾತ್ರ ಪಾಪ. ನಾನು ಹೇಳಿದ್ನಲ್ಲ, ನೆನ್ನೆಯಿಂದ ಅದೇನು ತಾಳ್ಮೆಯಿಂದ ನಿಂತಿದ್ದಾರೋ. ಈ ಕಡೆ ಎಲ್ಲ ಸಂಪ್ರದಾಯ ಜಾಸ್ತಿ ಅಂತ ಅನಿಸುತ್ತೆ. ಸಿಕ್ಕಾಬಟ್ಟೆ ಜನನೂ ಕೂಡ ಇದ್ದರು. ಮಾರ್ನಿಂಗು ಅಷ್ಟೇ, ನೈಟು ಅಷ್ಟೇ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಇದ್ದರು. ಈ ಥರ ಏನೋ ಪೂಜೆ ಎಲ್ಲ ಮಾಡಿಸಿ ಅವ್ರು ತಾಲಿ ಕಟ್ಟೋ ಅಷ್ಟರಲ್ಲೇ ಲೇಟಾಯಿತು ಪಾಪ. ಅಂದರೆ ಮುಹೂರ್ತ ಟೈಮಲ್ಲೇ ಕಟ್ಟಿದ್ರು. ಇಷ್ಟೊಂದು ಸಂಪ್ರದಾಯ ಇದೆಯಾ ಅಂತ. ನಮ್ಮ ಕಡೆ ಎಲ್ಲ ಹಾಲು ಬಿಡಿಸಿ ಸ್ವಲ್ಪ ಹೊತ್ತು ಟೈಮ್ ಇರುತ್ತೆ, ಆಮೇಲೆ ತಲೆ ಕಟ್ಟಿಸ್ತಾರೆ ಅಪ್ಪ ಅಮ್ಮ ಎಲ್ಲ ಆಗ್ಬಿಟ್ಟು. ಇಲ್ಲಿ ಏನು ಪೂಜೆ 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 ಅಂತ ಮಾಡಿಸ್ತಾನೆ ಇದ್ದಾರೆ.
ಮುಹೂರ್ತ ಟೈಮ್ಗಾದರೂ ಹೋದ್ವಲ್ಲ ಅಂತ ಹೇಳ್ಬಿಟ್ಟು ನಾನಂತೂ ತಿಂಡಿ ತಿಂದಿರಲಿಲ್ಲ. ಆಲ್ರೆಡಿ 10:30 10:45 ಆಗೋಯಿತು. ಟ್ಯಾಬ್ಲೆಟ್ ಬೇರೆ ತೊಗೋಬೇಕಿತ್ತು, ಅದಕ್ಕೆ ತಿಂಡಿ ತಿಂದ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದ ಹೊರಟ್ಬಿಟ್ಟೆ. ಇನ್ನೂ ಅವ್ರದ್ದು ಏನೋ ಸಂಪ್ರದಾಯ ನಡೀತಾನೆ ಇತ್ತು. ಸೊ ಅದರಿಂದ ತಿಂಡಿ ತಿನ್ಕೊಂಡು ಬರೋಣ, ಹಾಗೆ ಟ್ಯಾಬ್ಲೆಟ್ ತೊಗೊಂಡು ಆರಾಮ್ಸಾಗಿ ಒಂದು 10 ನಿಮಿಷ ಅಲ್ಲೆಲ್ಲಾದರೂ ಕುತ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಬರೋ ವರ್ಷ ಆಲ್ರೆಡಿ ನಾನು ಸಿಂಗಲಾಗಿ ಬಂದಿದ್ದೀನಿ. ಎಲ್ಲಿ ಅವರು ಸುಡ್ತೈತೆ, ಸುಡ್ಬೇಕಾದ್ರೆ ನಾನು ಮಧ್ಯೆ ಎಲ್ಲೂ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲಿಲ್ಲ. ಆಗೋ ಈಗ ಮಧ್ಯಾಹ್ನ ಟೈಮ್ ಪಾಸ್ ಮಾಡಿಬಿಟ್ಟೆ. ಊಟ ಮಾಡಿಬಿಡೋಣ, ಬೆಳಿಗ್ಗೆನೂ ತಿಂದಿದ್ದು ಲೇಟು ಅಂತೇಳಿ ಊಟಕ್ಕೆ ಬಂದ್ವಿ. ಕ್ಲಾಸ್ ಮಾಡಿ ಎಲ್ಲ ಹೋಗುತ್ತೆ ಬಿಡಿ, ಅದೇ ಗಾಳಿಗೇನೆ ಫುಲ್ಲು. ಕೇಕಿಗೆ ಮಾತ್ರ ನೋಡಿ ಅಂತಿದ್ದೀರಾ? ಹೊಟ್ಟೆ ಹಸಿ ಅಂದ್ರಲ್ಲ, ಜಾಸ್ತಿ ತಿನ್ನಿಸಿ, ಜಾಸ್ತಿ ತಿನ್ನಿ. ನಾದ್ನಿಗೆ ಲವ್ ಜಾಸ್ತಿ, ನಾದ್ನಿಗೆ ತಿನ್ನಿಸ್ತವ್ರೆ. ನನಗಂತೂ ಸ್ಯಾರಿ ಹಾಕೊಂಡು ಅಲ್ಲಿ ಕುತ್ಕೊಳ್ಳೋಕ್ಕೂ ಆಗಲಿಲ್ಲ. ಒಂಥರ ತಲೆ ಎಲ್ಲ ನೋವು ಬಂದ್ಬಿಟ್ಟಿತ್ತು. ತಿಂಡಿ ತಿನ್ಕೊಂಡು ಒಂದು 1/2 hour ಇದ್ದೆ ಅಷ್ಟೇ ನಾನು ಚೌಟ್ರಿಲಿ. ಆಮೇಲೆ ಅಲ್ಲೇ ಅದವ್ರ ಕಸಿನ್ ಮನೆ ಇತ್ತು, ಅಲ್ಲಿ ಹೋಗಿ ರೆಸ್ಟ್ ಮಾಡೋಣ ಅಂಥೇಳಿ ಹೋಗಿ ಮಲ್ಕೊಂಡು ಆಮೇಲೆ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಸುಮ್ಮನೆ ಒಂದು ಡ್ರೆಸ್ ಹಾಕೊಂಡು ಹೋಗ್ಬಿಡೋಣ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಹೋಗಿ ಡ್ರೆಸ್ ಹಾಕೊಂಡು ಮತ್ತೆ ನಾವು ಹೊರಡಬೇಕಿತ್ತಲ್ಲ, ಅದಕ್ಕೆ ಅಲ್ಲಿಂದ ಹೊರಟ್ಬಿಡೋಣ ಇನ್ನು ಅಂತೇಳ್ಬಿಟ್ಟು ಅವ್ರಿಗೂ ಗಿಫ್ಟ್ ಕೊಟ್ಟು ಮೇಲ್ಗಡೆ ಎಲ್ಲ ಅವ್ರ ಅಪ್ಪ ಅಮ್ಮ ಅಕ್ಕ ಎಲ್ಲರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಬಂದ್ವಿ. ನಾವು ಅಲ್ಲಿಂದ ಬೆಂಗಳೂರು ರೀಚ್ ಆಗೋಷ್ಟರಲ್ಲಾಗುತ್ತೆ ಒಂದು 7 hour. ಅಲ್ಲಿಂದ ನಾವು ಈ ನೆಲಮಂಗಲ ಟೋಲಿಗೆ ಬರೋ ಅಷ್ಟರಲ್ಲಿ ಸಾಕಾಗುತ್ತೆ ಅಂತೇಳಿ ಬಂದ್ವಿ. ಬಾಯ್. ಹಾಂ ಬಾಯ್ ಅಣ್ಣ. ಅಯ್ಯೋ ಏನಿಲ್ಲ, ಹೋಗಿ ಅಣ್ಣ. ಮತ್ತೆ ನೀವು ಮನೆಗೆ ಹೋಗೋ ಅಷ್ಟು ಲೇಟ್ ಆಗುತ್ತೆ, ಹೊರಡಿ ನಾವು ಹೋಗ್ತೀವಿ. ಹುಷಾರು, ಆರಾಮಾಗಿ ಹೋಗ್ತೀವಿ. ಸರಿ ಅಣ್ಣ, ಆಯ್ತು, ಬಾಯ್ ಬಾಯ್. ಹಾಂ ಬಾಯ್ ಅಮ್ಮ, ಬರ್ತೀವಿ. ಹಾಂ ಹುಷಾರು, ನೀವು ಹುಷಾರು, ಬಾಯ್ ಬಾಯ್. ಸೊ ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ಅಯ್ಯನಕೆರೆ ಅನ್ನೋ ಒಂದು ಪ್ಲೇಸ್ ಇತ್ತು. ಹೇಗಿದ್ದರೂ ಬಂದಿದ್ದೀವಲ್ಲ, ಅಲ್ಲೇ ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಅಲ್ಲಿ ಈ ಟೈಮಲ್ಲೆಲ್ಲ ನೀರೆಲ್ಲ ಇರಲ್ಲ ಅಂತ ಹೇಳಿದ್ರು. ಆದರೂ ಹೋಗೋಣ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಲ್ರೆಡಿ ಸಂಜೆ ಅಂದರೆ ಒಂದು 4 o'clock 3:30 4 o'clock ಏನೋ ಆಗಿತ್ತು. ಬಟ್ ವೆದರ್ ತುಂಬ ಚೆನ್ನಾಗಿತ್ತು. ಇನ್ನೂ ಸಿಕ್ಕಾಪಟ್ಟೆ ಜನ ಅಲ್ಲಿದ್ದರು. ನಾವು ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಒಂಥರ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಒಳ್ಳೆ ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲೋಗೋದು ಬೇಡವಾ? ನಾವು ಬರ್ತೀವಿ, ಹೋಗಿ ಬಂದಿರೋರು ಯಾರು ಹೇಳು? ನಿನ್ನ ಮಚ್ಚನ ಫ್ರೆಂಡ್ಸು ಎಲ್ಲ. ನೋಡಮ್ಮ, ಅಲ್ಲೆಲ್ಲ ಹೋಗಿ ನಿಂತವ್ರೆ.
ನಮ್ಮ ಪಾಪ ಕ್ಯಾಮ್ರಾಮ್ಯಾನ್ ಅಲ್ಲ ಅಂತಾನೆ ಅಲ್ಲಿ ಬರ್ತಾವ್ ನೋಡಬ್ಬ ಕ್ಯಾಮ್ರಾಮ್ಯಾನ್ ಚಟಿ. ಅಲ್ಲಿ ಕೂತಿಲ್ಲಮ್ಮ, ಇಲ್ಲವ್ರೆ, ಇಲ್ಲೆಲ್ಲ ಮಿಡ್ಲಲ್ಲ ಅವ್ರೆ, ಬರ್ತಾರೆ ತೋರಿಸ್ತೀನಿ ಪುಟ. ಸೊ ನಾವು ಹೊರಡೋಣ ಅಂತಲೇ ಹೊರಟಿದ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಸಿಕ್ಕಾಬಿಟ್ಟೆ ಮಳೆ, ಸ್ವಲ್ಪ ಗಾಡಿ ಎಲ್ಲ ತುಂಬ ಸಿಕ್ಕಾಬಿಟ್ಟೆ ಇತ್ತು. ಮತ್ತು ನಾವು ನೈಟೆಲ್ಲ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ. ಸುಮ್ಮನೆ ಇಲ್ಲಿಂದ ಟ್ರಾವೆಲ್ ಮಾಡೋ ಅಷ್ಟರಲ್ಲೇ ಒಂದು ಮಿಡ್ನೈಟು 1 o'clock ಆಗುತ್ತೆ ಅಂತ ಹೇಳ್ಬಿಟ್ಟು ರಿಟರ್ನ್ ಹೋಗೋಣ, ಮಾರ್ನಿಂಗ್ ಬೇಕಿದ್ರೆ ಅರ್ಲಿ ಮಾರ್ನಿಂಗ್ ಎದ್ದು ಹೊರಟ್ಬಿಡೋಣ ಅಂತೇಳ್ಬಿಟ್ಟು ಮತ್ತೆ ನಾವು ರಿಟರ್ನು ನಾವು ರೂಮ್ ಬುಕ್ ಮಾಡಿದ್ವಿ, ಅಲ್ಲಿಗೆ ಹೊರಟ್ಬಿಡೋಣ ಅಂತೇಳ್ಬಿಟ್ಟು ಹೊರಟ್ವಿ. ಬಟ್ ಅಣ್ಣ ಕಾಲ್ ಮಾಡಿದ್ವಿ, ಈ ಥರ ಮಾರ್ನಿಂಗ್ ಹೋಗ್ತೀವಿ ಅಂತ, ಬನ್ನಿ ಅಂತ ಅಂದರು. ಅಲ್ಲೇ ಮನೆ ಹತ್ರ ಹೋಗಿ ಅವ್ರೂ ಡ್ರಾಪ್ ಮಾಡಿ ಆಮೇಲೆ ಹೋಗೋಣ ಅಂತ ಅನ್ನಿಸ್ತು. ಸರಿ ಅಂತ ಹೇಳಿ ಅವ್ರ ಮನೆ ಹತ್ರ ಹೋದ್ವಿ. ನಾವು ಬಂದಾಗಲೇ ಹುಡುಗಿ ಜೊತೆಲೇ ಬಂದರು. ಅವ್ರನ್ನ ಮನೆಗೆ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಆಮೇಲೆ ರೂಮಿಗೆ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿ ಮಾರ್ನಿಂಗ್ ಎದ್ದು ಒಂದು 8 o'clock ಒಂದು 8 o'clock ಇಲ್ಲ 9 o'clock ಬಿಟ್ಟರಾಗುತ್ತಲ್ಲ ಅಂತೇಳ್ಬಿಟ್ಟು ಹೊರಟ್ವಿ ಅವ್ರ ಮನೆಗೆ. ಅಲ್ಲಿ ನೋಡಿದ್ರೆ ಅಲ್ಲಿ ಮನೆ ತುಂಬಿಸ್ಕೊಳ್ಳೋಕ್ಕೂ ತುಂಬ ಶಾಸ್ತ್ರ. ಪಾಪ ಅವರು ಹುಡುಗಿ ಮಾತ್ರ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿರ್ತಾರೆ, ಅಷ್ಟೊತ್ತು ನಿಂತಿದ್ದಾರೆ, ಅಷ್ಟೊಂದು ಶಾಸ್ತ್ರಗಳು. ಪಾಪ ಅವ್ರು ವೇರ್ ಮಾಡಿರೋ ಸ್ಯಾರಿನಾಗಲಿ ಪಾಪ ಅವರಿಗೂ ಹಿಂಸೆ ಅನ್ನಿಸ್ತೇನೋ, ನನಗೇನೆ ಅಷ್ಟೊಂದು ಹಿಂಸೆ ಅನ್ನಿಸ್ತಾಯಿತ್ತು ಪಾಪ. ಮಾರ್ನಿಂಗಿಂದ ಇಲ್ಲಿ ಸುಮಾರು ಅವ್ರ ಮನೆಗೆ ಒಳಗಡೆ ಬರೋಷ್ಟರಲ್ಲೇ 7 o'clock ಆಯಿತು ಪಾಪ. ಇವ್ರದ್ರಲ್ಲಿ ಸಂಪ್ರದಾಯ ಎಲ್ಲ ಜಾಸ್ತಿ. ಆಮೇಲೆ ಹುಡುಗಿ ಮನೆಯಿಂದ ಬಿಡೋಕ್ಕೆ ಅಂತಲೇ ತುಂಬ ಜನ ಬರ್ತಾರೆ ಇಲ್ಲಿಗೆ, ಹುಡುಗಿನ ಬಿಟ್ಟು ಹೋಗೋದಕ್ಕೆ ಅಂತ. ಮೇ ಬಿ ಊರ ಕಡೆ ಎಲ್ಲ ಕರ್ನಾರೆ ಇರಲ್ಲ, ಜಸ್ಟ್ ಈ ಥರ ಹುಡುಗಿನ ಮನೆ ತುಂಬಿಸ್ಕೊಂಡ್ರೆ ಮುಗೀತು ಅಷ್ಟೇ, ಆ ಥರ ಪಾಪ ಅವರು. ಆಮೇಲೆ ಅವ್ರದ್ದು ಏನು ಹೊಸ್ಲಿಗೆ ಕಾಯಿನ್ ಹಾಕಿ ಮೊಳೆ ಏನೋ ಹೊಡಿತಾರೆ, ಅದನ್ನು ಇವಾಗ ಮಾಡ್ತಾರಂತೆ ಅವರು, ಸೊಸೆ ಬರೋ ಟೈಮಲ್ಲೇನೋ ಮಾಡಿಸ್ತಾರಂತೆ. ಸಿಕ್ಕಾಬಿಟ್ಟೆ ಪೂಜೆಗಳು ಎಲ್ಲ ಕಡೆ. ನಾನು ಅದೇ ಇವ್ರು ಹೆಂಗೆ ತಡ್ಕೊಂಡು ನಿಂತಿರ್ತಾರೆ ಯಪ್ಪ ಅಂತ ಅನ್ನಿಸ್ತು ಪಾಪ. ನಿನ್ನೆ ರಿಸೆಪ್ಷನಿಂದ ಸ್ಟಾರ್ಟ್ ಆಗಿದ್ದವರಿಗೆ ಇಲ್ಲಿವರೆಗೂ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿರ್ತಾರೆ, ಅಷ್ಟಿಷ್ಟ ಆಗಿರಲ್ಲ ಇವರು. ನಾವು ನೋಡೋಣ ಏನೇನು ಸಂಪ್ರದಾಯ ಇದೆ ಅಂತ ನಿಂತ್ಕೊಂಡ್ವಿ. ಇವ್ರನ್ನ ಮನೆಗೆ ತುಂಬಿಸ್ಕೊಳ್ಳೋಕ್ಕೆ ಅಂತಲೇ ಒಬ್ಬರು ಬರ್ತಾರೆ, ಅವರು ಬಂದು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಒಳಗಡೆ ಕರೆಸೋದು, ಈ ಥರ ಸಂಪ್ರದಾಯ ಇವರಲ್ಲಿ. ಮತ್ತು ಯಾರಪ್ಪ ಅವರು ಅಕ್ಕ ಇದ್ರಲ್ಲ, ಅಣ್ಣ ಇದ್ರಲ್ಲ, ಅವ್ರ ಅಕ್ಕ, ಅವ್ರ ಭಾವ ಅವ್ರನ್ನ ಒಳಗಡೆ ಕರೆಯೋದಂತೆ. ಸಿಕ್ಕಾಬಿಟ್ಟೆ ಶಾಸ್ತ್ರ. ನಾವು ನಿಂತು ಸಾಗಾಯಿತು. 1.25 hour ಆಯಿತು ಅವ್ರ ಮನೆ ಒಳಗಡೆ ಬರೋ ಅಷ್ಟರಲ್ಲಿ ಪಾಪ. 1.25 hour ಪೂಜೆ ಅಂತೇಳಿ ಪೂಜೆ ಮಾಡಿಸ್ತಾನೇ ಇದ್ರು. ಯಪ್ಪ, ನಮಗಿಂತ ಅವ್ರು ನಿಂತಿದ್ದಾರಲ್ಲ, ಅದೇ ಸ್ವಲ್ಪ ಹೇಗೆ ನಿಂತಿದ್ದಾರೆ ಅಂತ ಅನ್ನಿಸ್ತು. ಸೊ ಅಲ್ಲಿಂದ ಬಿಟ್ಟು ಡೈರೆಕ್ಟಾಗಿ ರೂಮಿಗೆ ಬಂದ್ವಿ. ನಿಜ ಇಷ್ಟು ಟಯರ್ಡಾಗಿ ನಾವು ಗಾಡೀಲಿ ಅಷ್ಟು ದೂರ ಹೋಗೋಕ್ಕಾಗ್ತಿರಲಿಲ್ಲ ಬ್ಯಾಂಗ್ಳೂರಿಗೆ, ಅಷ್ಟು ಟಯರ್ಡ್ ಆಗಿತ್ತು. ಯಾಕೆಂದರೆ ಹಿಂದಿನ ದಿನವೂ ಕರೆಕ್ಟಾಗಿ ನಿದ್ದೆ ಎಲ್ಲ, ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿತ್ತು, ಸಿಕ್ಕಾಬಿಟ್ಟೆ. ನನಗಂತೂ ಸಿಕ್ಕಾಬಿಟ್ಟೆ ತಲೆನೋವೆಲ್ಲ ಬಂದುಬಿಟ್ಟಿತ್ತು. ಸೊ ಇವ್ರೂ ಹಿಂದೆ ನೈಟಲ್ಲಿ ನಾವಾದರೂ ಒಂದು 12 o'clock ಬಂದುಬಿಟ್ವಿ. ಇವ್ರ ರೂಮಿಗೆ ಬರೋ ಅಷ್ಟರಲ್ಲೇ 3 o'clock ಆಯಿತು. ಅಲ್ಲೇ ನಾವು ಹೋಟೆಲಲ್ಲೇ ಬಂದ್ವಿ. ಅದೇ ಹೋಟೆಲಲ್ಲೇ ಊಟ ಮಾಡಿಕೊಂಡು ರೂಮ್ ಬುಕ್ ಮಾಡಿದ್ವಲ್ಲ, ಅಲ್ಲೇ ಮಲಗಿಬಿಡೋಣ ಅಂತ ಹೇಳ್ಬಿಟ್ಟು ಅವ್ರು ಮಲಗಿಬಿಟ್ರು. ನಾನು ಮನೆಗೆ ಹೋಗಿದ್ದಾಗ ಅವರು ನಮಗೂ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿದ್ರಂತೆ, ನಾವು ಬಂದುಬಿಡ್ತಿದ್ವಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು. ಇದು ಅವ್ರಿಗೆ ಶಾಪಿಂಗ್ ಮಾಡಿದರು. ಇದು ನನಗೆ ಕೊಡಿಸಿರೋ ಸ್ಯಾರಿ ತುಂಬ ಇಷ್ಟ ಆಯಿತು ಸ್ಯಾರಿ ಅಂತೂ. ಯಾಕೆಂದರೆ ನನ್ನ ಹತ್ರ ಈ ಕಾಂಬಿನೇಷನಲ್ಲಿ ಯಾವುದೂ ಸ್ಯಾರಿ ಇರಲಿಲ್ಲ, ಮತ್ತು ತುಂಬ ಖುಷಿ ಆಯಿತು. ಏನೋ ಒಂಥರ ಅಂದರೆ ಹೇಳೋಕ್ಕಾಗಲ್ಲ ಕೆಲವೊಂದನ್ನು, ಆ ಥರ ಆ ಲೆವೆಲಲ್ಲಿ ಅವ್ರು ನಮ್ಮನ್ನು ಯಾವ ಥರ ನೋಡ್ತಾರೆ ಅನ್ನೋದಕ್ಕೆ. ಒಂಥರ ಬ್ರದರು ಸೀರೆ ಕೊಡಿಸ್ತಾರೆ ಅಂದರೆ ಅದು ಯಾವಾಗಲೂ ಮೆಮೊರಿಲಿ ಉಳ್ಕೊಳುತ್ತೆ. ನನಗೆ ಯಾರೂ ಓನ್ ಬ್ರದರ್ ಇಲ್ಲ. ಸೊ ಈ ಥರ ನಾನು ಎಲ್ಲರನ್ನೂ ಜಾಸ್ತಿ ಅಣ್ಣ ಅಂತಲೇ ಮಾತಾಡಿಸ್ತೀನಿ. ಇವ್ರು ಸ್ವಲ್ಪ ತುಂಬ ಕ್ಲೋಸ್, ಅದರಿಂದ ಏನೋ ಒಂಥರ ಫೀಲ್ ಆಯಿತು, ಸ್ಯಾರಿ ಎಲ್ಲ ತಂದಿರ ಅಂತ ಖುಷಿ ಆಯಿತು. ನಾನು ಬೇಡ ಅಂತ ಹೇಳಿದ್ದೆ, ಇನ್ನು ಬೇಜಾರು ಮಾಡ್ಕೋತಾರಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. ತುಂಬ ಇಷ್ಟ ಆಯಿತು. ನಾನು ಹಾಕ್ಕೊಂಡಲ್ಲೇ ಎಲ್ಲ ಟ್ರಯಲ್ ಮಾಡ್ತಾ ಇದ್ದೆ. ಸೊ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಆಲ್ರೆಡಿ
ಚೆಕ್ಔಟ್ ಮಾಡಿಬಿಟ್ಟು ಹೊರಟ್ಬಿಡೋಣ, ಇನ್ನೇನು ಕೆಲಸ ಅಂದ್ಬಿಟ್ಟು ಒಂದು 9 o'clock ನಾವೆಲ್ಲ ಇದ್ದಾಗಲೇ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ಪ್ಯಾಕಪ್ ಮಾಡಿ ಹೊರಟೋಣ ಅಂತ ಹೇಳ್ಬಿಟ್ಟು ಒಂದು 9 o'clock 9:15 ಆಯಿತು. ಇಲ್ಲಿ ಬಿಡೋ ಅಷ್ಟರಲ್ಲೇ ನಾನು ಒಂದಷ್ಟು ಐಟಮ್ಸ್ ಎಲ್ಲ ಅಲ್ಲೆಲ್ಲ ಮಿಸ್ ಮಾಡ್ತಿದ್ದೆ. ಇವ್ರು ಅದು ಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು ಎತ್ಕೊಡ್ತಾಯಿದ್ರು. ಸೊ ಅಲ್ಲಿಂದ ಊರಿಗೆ ಬಂದ್ವಿ ಡೈರೆಕ್ಟಾಗಿ. ನಾನು ಹೇಳಿದ್ನಲ್ಲ ನನ್ನ ಕಸಿನ್ ಒಬ್ರದ್ದು ಈ ಥರ ಮದುವೆ ಆಯಿತು ಅಂತ, ಅವ್ರದ್ದು ಮದುವೆಗೆ ಹೋಗೋಕ್ಕಾಗಿಲ್ಲ, ಬಟ್ ಕರ್ನಾಟಕ ಹೋಗೋಣ ಅಂತ ಬಂದ್ವಿ. ಸೊ ನಮ್ಮದು ಮನೆ ದೇವರಿದು, ಹಾಗೆಯೇ ಅಲ್ಲೇ ದೇವಸ್ಥಾನ ಹತ್ರನೇ ಇವ್ರು ಕರ್ನಾಟಕ ಮಾಡ್ತಾಯಿದ್ದಿದ್ದು. ಹಾಗೆ ನಾವು ಪೂಜೆ ಮಾಡಿಸಿ ತುಂಬ ವರ್ಷ ಆಗಿತ್ತು, ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿದ್ವಿ. ಹಾಗೆಯೇ ಪೂಜೆ ಮಾಡಿಸ್ದಂಗೆ ಆಗುತ್ತೆ, ಕರ್ನಾಟಕ ಮುಗಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಕರ್ನಾಟಕ ಊಟ ಅಂತೂ ಸಕ್ಕತ್ತಾಗಿ ಮಾಡಿಸಿದ್ರು. ಇವರೇನೇ ಕಪಲ್ಸು. ವಿಶ್ ಮಾಡಿ ನಾವು ಇವರಿಗೆ ಇನ್ನು ರಕ್ಷಿ ಮನೆಗೆ ಹೋಗಿ ಒಂದು ಹಾಫ್ ಆನ್ ಅವರ್ ಇದ್ದು ಬೆಂಗಳೂರಿಗೆ ಹೊರಡಬೇಕಿತ್ತು. ಬೆಂಗಳೂರಿಗೆ ಹೊರಡೋಣ ಅಂತ ಹೊರಟ್ವಿ. ಇದೇ ಲಾಗು. ನಾನು ಬೆಂಗಳೂರಿಗೆ ಬಂದಮೇಲೆ 2 days ನಿದ್ದೆ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.